ಶಿಕ್ಷಣಕ್ಕೆ ಕೊರತೆಯಾದರೆ ದೇಶ ಬಡವಾಗುತ್ತದೆ. ಮಾನವೀಯತೆ ಮೌಲ್ಯಗಳುಳ್ಳ ವಿನಯ ಹಾಗೂ ಗುಣಮಟ್ಟದ ನೈತಿಕ ಶಿಕ್ಷಣದಿಂದಾಗಿ ದೇಶ ಸಮೃದ್ಧಿಯತ್ತ ಸಾಗುವಂತಾಗಲು ಸಾಧ್ಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಕುಮಟಪಟ್ಟಣದ ನೆಲ್ಲಿಕೇರಿ ಹನುಮಂತರ ಬೆಣ್ಣೆ ಪದವಿ ಪೂರ್ವ ಕಾಲೇಜಿಗೆ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾದ 5 ಕೊಠಡಿಗಳು ಹಾಗೂ 2.83 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆಲ್ಲಿಕೇರಿ ಕೆಪಿಎಸ್ ಸ್ಕೂಲ್ನ 15 ನೂತನ ಕಟ್ಟಡಗಳ ಸಂಕೀರ್ಣ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ಶಿಕ್ಷಣದಿಂದ ವಂಚಿತರಾಗಿ ತಮ್ಮ ಭವಿಷ್ಯವನ್ನ ಯಾರೂ ಹಾಳು ಮಾಡಿಕೊಳ್ಳಬಾರದು. ಶಿಕ್ಷಣ ಇಲ್ಲದಿದ್ರೆ ಹಳ್ಳಿಯಿಂದ ದೇಶದವರೆಗೆ ಎಲ್ಲಾ ಕ್ಷೇತ್ರದಲ್ಲಿ ಹಿನ್ನಡೆಯಾಗುತ್ತದೆ. 2 ಶಾಸಕರನ್ನು ನೀಡಿದ ನೆಲ್ಲಿಕೇರಿ ಕೆಪಿಎಸ್ ಶಾಲೆಗೆ ಶಿಕ್ಷಣದ ಸೆಲೆ ಇದೆ. ಹೀಗಾಗಿ ಇಲ್ಲಿಯ ಶಿಕ್ಷಣದಲ್ಲಿ ಇನ್ನಷ್ಟು ಆಧುನಿಕತೆ ಮೂಡಿಬಂದು ರಾಜ್ಯ ರಾಷ್ಟ್ರದಲ್ಲಿ ಹೆಸರು ಮಾಡಲಿ ಎಂದರು. ನಮ್ಮ ರಾಜಕೀಯ ಜೀವನ ಅಂದಳಿ ಅನಿಸ್ತು. ಮೊದಲೆಲ್ಲ ಹೋದಾಗ ನಮಗೆ 5 ಕ್ಲಾಸ್ ಮಕ್ಕಳು ಒಂದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಕೆಲವು ಕ್ಷೇತ್ರದಲ್ಲಿ ಇತ್ತು. ಈಗ ಅಂತ ಪರಿಸ್ಥಿತಿ ಇಲ್ಲ. ಸಾಮಾನ್ಯ ಜನರು ಬಡವರು ಕೇಳ್ತಾ ಇರೋದು ಈಗ ಆಸ್ತಿ ಮಾಡ್ಲಿಕ್ಕೆ ಯಾರು ಹೋಗೋದಿಲ್ಲ. ಈಗ ಆಸ್ತಿಯೇ ಶಿಕ್ಷಣ, ಆಸ್ತಿವೇ ಮಕ್ಕಳು ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ಮೊದಲೇ ಹಾಗಲ್ಲಾಗಿತ್ತು. ನಮ್ಮ ಮಕ್ಕಳಿಗೆ ತೋಟ ಮಾಡಬೇಕು ಅಥವಾ ನಮ್ಮ ಮಕ್ಕಳಿಗೆ ಏನಾದರೂ ಬಿಸ್ನೆಸ್ ಮಾಡಿಡಬೇಕು ಅಥವಾ ನಮ್ಮ ಮಕ್ಕಳಿಗೆ ಏನಾದರೂ ಹಣ ಗಳಿಸಿಡಬೇಕು ಅಂದ್ರೆ ಈಗ ಆ ವ್ಯವಸ್ಥೆ ಇಲ್ಲ. ಈಗ ಎಲ್ಲ ತಂದೆ ತಾಯಿಗಳು ಯೋಚನೆ ಮಾಡೋದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನನ್ನ ಶಾಸಕತ್ವದ ಮೊದಲ ಅವಧಿಯಲ್ಲಿ ನೆಲ್ಲಿಕೇರಿ ಪಿಯು ಕಾಲೇಜಿಗೆ ಕೇವಲ ಒಂದೇ ಕಟ್ಟಡವಿತ್ತು. ಈಗ ಹಂತ ಹಂತವಾಗಿ ಕಟ್ಟಡಗಳ ಸಂಖ್ಯೆ ಹೆಚ್ಚಿಸಿದ್ದೇನೆ. ಕಾಲೇಜಿನ ಪ್ರಾಚಾರ್ಯ ಮತ್ತು ಉಪನ್ಯಾಸಕರ ಅವಿರತ ಪರಿಶ್ರಮದಿಂದ ಇಲ್ಲಿಯ ನೆಲ್ಲಿಕೇರಿ ಪಿಯು ಕಾಲೇಜು ರಾಜ್ಯದಲ್ಲಿಯೇ ಹೆಸರು ಮಾಡಿದೆ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ಕತಗಾಲದಿಂದ ಹೊನ್ನಾವರಕ್ಕೆ ಬೊಗ್ರಿಬೈಲ್ ಸೇತುವೆ ಮೂಲಕ ಹೊನ್ನಾವರಕ್ಕೆ ಬಸ್ ಬಿಡಲು ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ದೇನೆ. ಉಸ್ತುವಾರಿ ಸಚಿವರು ಇದಕ್ಕೆ ಸಹಕರಿಸಬೇಕು ಎಂದು ಕೇಳಿಕೊಂಡರು. ದಿವಂಗತ ಮೋಹನ್ ಶೆಟ್ಟಿ ಅವರು ಈ ಶಾಲೆಯಲ್ಲೇ ಕಲಿತು ಶಾಸಕರಾಗಿ 2 ಅವಧಿಯಲ್ಲಿ ಶಾಸಕರಾಗಿ ಆ ಪಕ್ಕದಲ್ಲಿ ಆವಾಗ ಹೈಸ್ಕೂಲ್ ಕಟ್ಟಡವನ್ನ ಅವರೇ ಕಟ್ಸ್ಕೊಟ್ಟಿದ್ರು. ಕಾಲೇಜ್ ಅವರ ಅವಧಿಯಲ್ಲೇ ಇಲ್ಲಿ ಮುಂಡಗೋಡದಲ್ಲಿ ಬಂದಾಗಿದ್ದಂತ ಕಾಲೇಜನ್ನ ಕುಮಟಕ್ಕೆ ತಂದಿಟ್ಟಿದ್ರು. ಒಂದೇ ಪ್ರಿಮೈಸಸ್ ನಲ್ಲಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಕಾಲೇಜ್ ಇದನ್ನ ನಾನು ತಕ್ಷಣ ನೋಡಿದೆ. 2008ರಲ್ಲಿ ಫಸ್ಟ್ ಟೈಮ್ MLA ಆದಂತ ಸಂದರ್ಭ. ನನ್ಗೆ ಯಾಕೋ ಮನಸ್ಸಿಗೆ ಹಿಡಿಸ್ಲಿಲ್ಲ. ಒಂದೇ ಕಡೆ 3 ಪ್ರಿಮೈಸಸ್ ನಲ್ಲಿ 3 ಶಾಲೆಗಳು ಇರಬಾರದು ಅನ್ನುವಂಥದಕ್ಕೆ ತಕ್ಷಣವೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು. ಅವ್ರ ಹತ್ರ ಹೋಗಿ ಮನವಿ ಮಾಡಿದೆ. ಪಕ್ಕದಲ್ಲೇ ಬಹಳ ಸಮೀಪದಲ್ಲಿ ನನಗೆ ಅರಣ್ಯ ಇಲಾಖೆ ಜಾಗ ಸಿಕ್ತು. ಮಂಜೂರಿ ಮಾಡಿಸ್ಕೊಂಡು ಬಂದೆ. ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ಬಿಇಒ ಉದಯ್ ನಾಯ್ಕ್, ತಾಲೂಕ್ ಪಂಚಾಯತ್ ಇಒ RL ಭಟ್, ಮುಖ್ಯಾಧ್ಯಾಪಕಿ ಶಾಂತಿ ಅಡಿಗುಂದಿ, ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲತಾ ಎಂ ನಾಯಕ್, ಡಯಟ್ ಪ್ರಾಚಾರ್ಯ NR ಹೆಗಡೆ, ಕಲ್ಪನಾ ವಾಗ್ಮೋರೆ ಇತರರಿದ್ದರು. ಪ್ರಾಚಾರ್ಯ ಸತೀಶ್ ನಾಯ್ಕ್ ಸ್ವಾಗತಿಸಿದ್ರು. SDMC ಉಪಾಧ್ಯಕ್ಷ ನಿತ್ಯಾನಂದ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದ್ರು. TN ಗೌಡ ವಂದಿಸಿದ್ರು. ಈ ಶಾಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ರ್ಯಾಂಕ್ ನೀಡಿದ್ದು. ತೀವ್ರವಾಗಿ ಗಾಯಗೊಂಡು ರೋಧಿಸುತ್ತಾ ನಾಡಿಗೆ ಬಂದ ಕಾಡು ಹಂದಿಯನ್ನ ಹಿಡಿದು ಸೂಕ್ತ ಚಿಕಿತ್ಸೆ ನೀಡಲು ಕಳುಹಿಸಿಕೊಟ್ಟು ಮಾನವೀಯತೆ ಮೆರೆದ ಘಟನೆ ಗೋಕರ್ಣ ಮೊಗೆರಕಟ್ಟೆಯಲ್ಲಿ ನಡೆದಿದೆ. ಸ್ಥಳೀಯರಾದ ರವಿ ಹೊಸಕಟ್ಟಾರವರು ಕಾಡು ಹಂದಿ ಅತ್ತಿತ್ತ ಓಡಾಡುತ್ತಿರುವುದನ್ನು ಗಮನಿಸಿದ್ದು ತಕ್ಷಣ ಪ್ರಾಣಿ ಪ್ರಿಯ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಅವರಿಗೆ ವಿಷಯ ತಿಳಿಸಿದ್ದು ಸ್ಥಳಕ್ಕಾಗಮಿಸಿದ್ದ ಸುಜಯ್ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಉಪವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಆಗಮಿಸಿದ್ದು ಉರುಗ ತಜ್ಞ ತದಡಿ ಅಶೋಕ್ ನಾಯ್ಕರನ್ನ ಕರೆಸಿ ಹರಸಾಹಸ ಮಾಡಿ ಬಲೆ ಹಾಕಿ ಹಿಡಿದಿದ್ದಾರೆ. ನಂತರ ವಾಹನದಲ್ಲಿ ಹಿರೇಗುತ್ತಿ ವಲಯ ಅರಣ್ಯಾಧಿಕಾರಿ ಕಚೇರಿಗೆ ತೆಗೆದುಕೊಂಡು ಹೋಗಿದ್ದು ಅಲ್ಲಿಂದ ಚಿಕಿತ್ಸೆ ನೀಡುವ ವ್ಯವಸ್ಥೆ ಮಾಡಿದ್ದಾರೆ. ಒಂದ್ಸಲ ಬಂದ್ಬಿಡ್ತದೆ, ಒಂದು ಕೋರ್ಸಲ್ ಬರೋದು ಯಾವಾಗ ದೂರ ಇಟ್ಕೊಂಡು
ದೂರ ಇಲ್ವಾ ಇಲ್ಲ ಇಲ್ಲ ಇದು ಕೆಳಗೆ ಬಿಡ್ಬೇಕಾ ಇದು ಮೇಲೆ ಎತ್ಕೊಂಡು ತೊಳಿ ಎದ್ರ ಬರೋ ಕೆಪಾಸಿಟಿ ಇಲ್ಲಕ್ಕೆ ಇದ್ರ ಒಂದ್ಸಲ ಬಂದ್ಬಿಡ್ತದೆ ಒಂದು ಪೋರ್ಸಲ್ ಬರೋದು ಯಾವಾಗ ಅಲ್ಲ ಕೇಳೋಣ ಹೂವ ಸ್ವಲ್ಪ ದೂರ ಇಟ್ಕೋಗು ಮೇಲೆ ದೂರ ಇಲ್ವಾ ಇಲ್ಲ ಇಲ್ಲ ಇದು ಕೆಳಗೆ ಬಿಡ್ಬೇಕಾ ಇದು ಮೇಲೆ ಎತ್ಕೊಂಡು ತೊಳಿ ಸ್ವಲ್ಪ ಇದೆ ಎಂಟ ಮಾಡ ಸೈಡ್ ಒಂದು ಆ ಸೈಡ್ ಅಲ್ಲ ನೀವು ಬಿಡಿ ಕೆಳಗೆ ನೀವು ಅಲ್ಲಿ ಬಿಡಿ ಸರ್ ಹಾರಿಸ್ಬೇಕು ಹಿಡಿ ಬಿಡುಕಿಲ್ಲ ಒಟ್ಟು ನೆಗಿಬೇಕಾ ಒಟ್ಟು ನೆಗಿಬೇಕಾ ಮೇಲೆ ಹೊತ್ತು ಕೊಡುಕಿಲ್ಲ ಹಿಡ್ಕೊಂಡು ಇದ್ರ ಕೈ ಇಲ್ಲಿ ತಪ್ಪಿಸ್ತೀರಿ ಬಲಿ ತಪ್ಪಿಸ್ತೆ ಇದು ತಪ್ಪಿಸ್ತೀರಿ ಇದು ಕವರ್ ಮಾಡ್ತೀನಿ ಬಿಡುಕಿಲ್ಲ ಇದ್ರಲ್ಲೇ ಒಂದು 15 ಪಂದಿ ಒಂದು 25 ಆಗುದಂತೆ ಪಂದಿ ಜಾಸ್ತಿ ಬಾವಿಲ್ ಬಿದ್ದಲ್ಲ ಕಟ್ಟು ಅಲ್ಲೊಂದ್ಸಲ ಬಾವಿಲ್ ಈ ಕಾರ್ಯಾಚರಣೆಯಲ್ಲಿ ಅರಣ್ಯ ಪಾಲಕ ಪ್ರಶಾಂತ್ ಗೌಡ, ವನಪಾಲಕ ವೆಂಕಟರಮಣ ಆಗೇರ, ಹೊನ್ನಪ್ಪ ಪಟಗಾರ್, ಗಂಗಾಧರ್ ಗೌಡ ಹಾಗೂ ಮಂಜುನಾಥ್ ನಾಯಕ್ ತೊರ್ಕೆ, ಸ್ಥಳೀಯರಾದ ಶಿವಾನಂದ್ ನಾಯಕ್ ಪಾಲ್ಗೊಂಡು ಸಹಕರಿಸಿದ್ದಾರೆ. ಅಶೋಕ್ ನಾಯ್ಕ್ ಪ್ರತಿಕ್ರಿಯಿಸಿ, ಅಂದಾಜು 4 ವರ್ಷ ವಯಸ್ಸಿನ ಹೆಣ್ಣು ಹಂದಿ ಇದಾಗಿದ್ದು ವಾಹನ ಅಥವಾ ಇನ್ನಿತರ ಬಲವಾದ ಹೊಡೆತದಿಂದ ಬಾಯಿಗೆ ಗಂಭೀರ ಪೆಟ್ಟು ಬಿದ್ದಿದೆ. ಸರಿಯಾದ ಚಿಕಿತ್ಸೆ ದೊರೆತರೆ ಸಂಪೂರ್ಣ ಗುಣಮುಖವಾಗುತ್ತದೆ ಎಂದಿದ್ದಾರೆ. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಇದಕ್ಕೆ ದೌಡಿಗೆ ಹುಡಿ ಹೊಡೆದಿರು ಅದಕ್ಕೆ ಬೈಕಿಗೆ ಹುಡ್ದು ಹುಡಿತು. ಬೈಕಿಗೆ ಹೆಂಗ್ ಮಾಡಿದಾರ ಕಚ್ಚಿದೀಗ ತಿರುಗ್ತೀವಿ ನೋಡ ತಲೆ ಹೊಟ್ಟು ಬಿದ್ದೆ ಓಂಬಟ್ಟೆಲ್ಲ ಆಗ್ಲ ಜಂತೆ ಅಥವಾ ಇವ್ರದ ತಲೆ ಕುಡಿದೇನೋ ಅಂತ ದೌಡಿ ಹೋಗಿದ್ದು ಅಲ್ಲಲ್ಲ ಆ ಬದಿ ಬದಿ ಅಲ್ಲಲ್ಲ ಹಲ್ಲಿರು ಅಲ್ಲ. ಮುಂಡಗೋಡ ತಾಲೂಕಿನ ಕುರ್ಲಿ ಗ್ರಾಮದ ಅಂತ್ರಾಮ ಕಟ್ಟೆ ಕೆರೆಯಲ್ಲಿ ಊರಿನ 100 ಮೀನು ಬೇಟೆಗಾರರು ಹಾಗೂ ಅಕ್ಕಪಕ್ಕದ ಊರಿನ ಮೀನು ಬೇಟೆಗಾರರಿಂದ ಮೀನು ಹಿಡಿಯುವ ಸಾಂಪ್ರದಾಯಿಕ ಮತ್ಸ್ಯ ಬೇಟೆ ಕಾರ್ಯಕ್ರಮ ಬಲು ಉತ್ಸಾಹದಿಂದ ನಡೆಯಿತು. ಬೇಸಿಗೆ ಬಂತೆಂದ್ರೆ ಮಲೆನಾಡಿನ ಬಹುತೇಕ ಕೆರೆಗಳು ಬತ್ತಿದ್ರೂ ಮೀನು ಬೇಟೆ ಮಾಡುವ ಬೇಟೆಗಾರರಿಗೆ ಕೆರೆ ಬೇಟೆಯ ಸಂಭ್ರಮ ಮಾತ್ರ ಬತ್ತುವುದಿಲ್ಲ. ಜನವರಿ ತಿಂಗಳಿನಿಂದ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳವರೆಗೆ ಸಾಂಪ್ರದಾಯಿಕ ಬಿದಿರಿನ ಕುಣಿಯನ್ನ ಮಾಡಿಕೊಂಡು ಕುಣಿಗೆ ಇಂತಿಷ್ಟು ಹಣ ಎಂದು ನಿಗದಿಪಡಿಸಿಕೊಂಡು ಊರಿನವರು ತಮ್ಮ ತಮ್ಮ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಹಾಗೂ ಊರಿನ ಅಭಿವೃದ್ಧಿಗಾಗಿ ಕೆರೆ ಬೇಟೆ ಕಾರ್ಯಕ್ರಮವನ್ನ ಇಟ್ಟುಕೊಳ್ತಾರೆ. ಕೆಲವು ಕೆರೆಗಳಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆದ ನೈಸರ್ಗಿಕ ಮೀನುಗಳು ಸಿಗುತ್ತವೆ. ಇನ್ನು ಕೆಲವು ಕೆರೆಗಳಲ್ಲಿ ಫಾರಂ ಹಾಗೂ ಕಟ್ಲಾದಂತಹ ಮೀನು ಮರಿಗಳನ್ನ ಬಿಟ್ಟು ಅವುಗಳು ಬೆಳೆದ ಮೇಲೆ ಕುಣಿಗೆ ಇಂತಿಷ್ಟು ಹಣ ಎಂದು ನಿಗದಿಪಡಿಸಿ ಕೆರೆ ಬೇಟೆಯನ್ನ ನಿಗದಿಪಡಿಸುತ್ತಾರೆ. ಬೇಸಿಗೆ ಕಾಲ ಪ್ರಾರಂಭವಾಗುತ್ತಿರುವುದರಿಂದ ಕುರ್ಲಿ ಗ್ರಾಮದ ಚಿಕ್ಕ ಕೆರೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಕೆರೆ ಬೇಟೆಯ ಮೀನುಗಳನ್ನ ಹಿಡಿದು ಸಂಭ್ರಮಿಸಿದ್ರು. ಕೆಲವು ಹಿರಿಯರ ಅಭಿಪ್ರಾಯದಂತೆ ಕೆರೆಯ ನೀರು ಕಡಿಮೆಯಾದಾಗ ಕೆರೆಯಲ್ಲಿ ಮೀನು ಹಿಡಿಯಲು ಬಿದಿರಿನ ಕುಣಿಯನ್ನ ಬಳಸುವುದರಿಂದ ನೀರಿನ ಜಲದಕ್ಕಣ್ಣು ಹೆಚ್ಚುತ್ತದೆ ಎನ್ನುವ ನಂಬಿಕೆಯಿಂದ ಬೇಸಿಗೆಯಲ್ಲಿ ಈ ಕೆರೆಯನ್ನ ನಡೆಸುತ್ತಾರೆ. ಬೇಸಿಗೆಯಲ್ಲಿ ಈ ಬೇಟೆಯನ್ನ ನಡೆಸುತ್ತಾರೆ. ಮೀನು ತಿನ್ನುವಂತಹ ಜನರು ಈ ಕೆರೆ ಬೇಟೆಗೆ ದೂರ ದೂರಿನಿಂದ ಬಂದು ತುಂಬಾ ಖುಷಿಯಿಂದ ಭಾಗವಹಿಸುತ್ತಾರೆ.
50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.